ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುಸ್ಲಿಂ ದಂಗೆ ಬಳಿಕ ಕಾಂಗ್ರೆಸ್ನಲ್ಲಿ ಗರಿಗೆದರಿದಂತ ಚಟುವಟಿಕೆ. ಸಿಎಂ ಮತ್ತು ಅತ್ಯಾಪ್ತ ಸಚಿವರಿಂದ ನಡೆಯಿತು ಸೀಕ್ರೆಟ್ ಮೀಟಿಂಗ್. ಕನ್ನಿಂಗ್ಹ್ಯಾಮ್ ರಸ್ತೆಯ ಖಾಸಗಿ ಕಟ್ಟಡದಲ್ಲಿ ನಡೆದಿರುವಂತ ರಹಸ್ಯ ಸಭೆ. ಕನ್ನಿಂಗ್ಹ್ಯಾಮ್ ರಸ್ತೆಯ ಖಾಸಗಿ ಕಟ್ಟಡದಲ್ಲಿ ರಹಸ್ಯ ಮಾತುಕತೆ ನಡೆದಿದೆ. ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್, ಭೈರತಿ ಸುರೇಶ್ ಮತ್ತು ಎಚ್.ಸಿ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಜಮೀರ್ ಅಹ್ಮದ್, ದಿನೇಶ್ ಗುಂಡೂರಾವ್ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮೌನದ ಬಗ್ಗೆ ಸಭೆಯಲ್ಲಿ ಸುದೀರ್ಘ ಚರ್ಚೆ ಆಗಿದೆಯಂತೆ. ಗ್ಯಾರಂಟಿ ನ್ಯೂಸ್ನಲ್ಲಿ ಸಿಎಂ ಮತ್ತು ಅತ್ಯಾಪ್ತರ ಸಭೆಯ ಸೀಕ್ರೆಟ್. ಮುಸ್ಲಿಂ ಅದಕ್ಕೂ ಏನು ಸಂಬಂಧ ಇಲ್ಲ. ಜನರಲ್ ಚೆಕಪ್ ಇರೋದು, ಸ್ಪೆಷಲ್ ಸರ್ಜರಿ. ಜನರಲ್ ಚೆಕಪ್ ಹೆಂಗೆ ವರ್ಷಕ್ಕೊಂದ್ಸರಿ ಅದು ಹಂಗೆ ಆ ಥರ ಅಷ್ಟೇ. ಇದು ಮುಸ್ಲಿಮ್ಗೂ ಇಂಟರ್ನಲ್ಗೂ ಏನು ಸಂಬಂಧ ಇಲ್ಲ. ರೆಗ್ಯುಲರ್ ಕೊಡ್ಬೇಕಾಗಿತ್ತು, ಕುಡಿದಷ್ಟೇ. ಇನ್ನು ನೋಡ್ಬೇಕು 4 ನಂತರ ಏನಾಗ್ತೈತಿ, ಏನು ಹೇಳ್ತಾರೆ ಗೊತ್ತಿಲ್ಲ. ಏನು ಅದ್ರಾಗ ಅರ್ಧ ಕ್ರಿಕೆಟ್ ನೋಡಿದಾರೆ, ಅದರಲ್ಲಿ ಅರ್ಧ ಕ್ರಿಕೆಟ್ ಐತೆ ಅದರಲ್ಲಿ. ಅದಕ್ಕೆಲ್ಲರೂ ಎಕ್ಸ್ಪರ್ಟ್ ಅದಾರ. ಅಲ್ಲಿ ಬಂದವ್ರೆ ಎಲ್ಲ ಕ್ರಿಕೆಟ್ ಆಡೋ ಎಕ್ಸ್ಪರ್ಟ್ ಇದಾರೆ ಎಲ್ಲರೂ, ಏನು ಯಾರು ಕಡಿಮೆ ಏನಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ. ವೀರೇಶ್, ಸಿದ್ದರಾಮಯ್ಯನವರ ಮೌನದ ಬಗ್ಗೆ ಈ ಸೀಕ್ರೆಟ್ ಸಭೆಯಲ್ಲಿ ಚರ್ಚೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬಂದ್ವು? ಸಿದ್ದರಾಮಯ್ಯನವರು ಇನ್ನಾದ್ರೂ ಮೌನ ಮುರಿತಾರಾ ಹೆಂಗೆ ಅಂತ? ಸೌಖ್ಯ, ರಾಜ್ಯ ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಕೆಲ ದಿನಗಳಿಂದ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳ ವಿಚಾರಕ್ಕೆ ಸಂಬಂಧಿಸಿದಂತೆಯೇ ನಿನ್ನೆ ಹಿರಿಯ ಸಚಿವರು ಮತ್ತು ಸಿಎಂ ಸಿದ್ದರಾಮಯ್ಯನವರು ಸುದೀರ್ಘವಾದಂತಹ ಸಭೆಯನ್ನ ನಡೆಸಿರುವಂತದ್ದು. ಸುಮಾರು 3.5 ಗಂಟೆಗಳ ಕಾಲ, ಹೆಚ್ಚು ಸಮಯಗಳ ಕಾಲ ಸಚಿವರುಗಳು ಸಹ 5-6 ಸಚಿವರುಗಳು ಮತ್ತು ಸಿಎಂ ಸಿದ್ದರಾಮಯ್ಯನವರು ಸುದೀರ್ಘವಾದಂತಹ ಚರ್ಚೆಯನ್ನ ಮಾಡಿರುವಂತದ್ದು. ಈ ಚರ್ಚೆಯ ವೇಳೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮೌನ ವಹಿಸ್ತಾ ಇರುವಂತದ್ದು ಮತ್ತು ಸೈಲೆಂಟ್ ಆಗಿರುವಂತದ್ದು ಮತ್ತು ಯಾವುದೇ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ತಾ ಇರುವಂತದ್ದು ಮತ್ತು ಮಾತನಾಡದೇ ಇರೋ ವಿಚಾರವನ್ನು ಸಹ ಸಚಿವರುಗಳು ಸಿಎಂ ಸಿದ್ದರಾಮಯ್ಯನವರ ಗಮನಕ್ಕೆ ತಂದಿರುವಂತದ್ದು ಮತ್ತು ದಾವಣಗೆರೆ ದಕ್ಷಿಣ ವಿಚಾರ ಆಗಿರ್ಬೋದು, ಒಳ ಮೀಸಲಾತಿ ವಿಚಾರ ಆಗಿರ್ಬೋದು ಮತ್ತು ಕೆಲ ಇಲಾಖೆಗಳ ಪ್ರಗತಿಯ ವಿಚಾರಕ್ಕೆ ಸಂಬಂಧಿಸಿದಂತನೂ ಸಹ ಸಾಕಷ್ಟು ಸಚಿವರುಗಳು ಸಿಎಂ ಸಿದ್ದರಾಮಯ್ಯನವರ ಗಮನವನ್ನ ಸೆಳೆಯುವಂತ ಪ್ರಯತ್ನವನ್ನ ಮಾಡಿರುವಂತದ್ದು. ನೀವು ಗಟ್ಟಿಯಾಗಿ ನಿಲ್ಬೇಕು, ನಮ್ಮ ಟೀಮ್ ಅನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇರುವಂತದ್ದು, ಹೀಗಾಗಿ ನೀವು ಗಟ್ಟಿ ಧ್ವನಿಯಲ್ಲಿ ಮಾತನಾಡಲೇಬೇಕು ಅನ್ನೋ ಒಂದು ಒತ್ತಡವನ್ನು ಸಹ ಸಚಿವರುಗಳು ಸಿಎಂ ಸಿದ್ದರಾಮಯ್ಯನವರ ಮೇಲೆ ಹಾಕಿರುವಂತದ್ದು ಸಾಕಷ್ಟು ಕುತೂಹಲ ಕೆರಳಿಸಿರುವಂತ ಸಭೆ. ಯಾಕಂತಂದ್ರೆ ಪಂಚರಾಜ್ಯಗಳ ಚುನಾವಣೆ ಆದ ಬಳಿಕ ಹೈಕಮಾಂಡ್ ನಾಯಕರುಗಳು ಸಹ ಸಿಎಂ ಸಿದ್ದರಾಮಯ್ಯ ಮತ್ತು ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಕರೆದು ಚರ್ಚೆ ಮಾಡಿ ಮಾತನಾಡುವಂತಹ ಸಾಧ್ಯತೆಗಳು ದಟ್ಟವಾಗಿರುವ ಹಿನ್ನೆಲೆಯಲ್ಲಿ ಸಚಿವರುಗಳು ಸಿಎಂ ಸಿದ್ದರಾಮಯ್ಯನವರ ಜೊತೆ ಸಭೆಯನ್ನ ಸೇರಿ ಸಾಕಷ್ಟು ಚರ್ಚೆಯನ್ನ ಮಾಡಿರುವಂತದ್ದೇ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ.